ಇವತ್ತೊಂದು ಬೆಳಗಿನ ತಿಂಡಿಗೆ ಒಂದು ಸೆಟ್ ದೋಸೆ, ಅದ್ರ ಜೊತೆಗೆ ಒಂದು ರುಚಿಯಾದ ಒಂದು ತರಕಾರಿಗಳ ಸಾಗು, ಮತ್ತೆ ಕುಡಿಯೋದಕ್ಕೆ ಒಂದು ಒಳ್ಳೆ ಆಪಲ್ ಇದು ಮಿಲ್ಕ್ ಶೇಕ್ ಅನ್ನ ಮಾಡಿ ತೋರಿಸ್ತಾ ಇದ್ದೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು ಫಸ್ಟಿಗೆ ಸಾಗುವನ್ನ ಮಾಡ್ತಾ ಇದ್ದೆ. ಎಣ್ಣೆಯನ್ನ ಹಾಕೊಂಡಿದ್ದೆ. 1-2 ಟೇಬಲ್ ಚಮಚ ಫಸ್ಟ್ ಎಣ್ಣೆಯನ್ನ ಹಾಕೊಂಡಿದ್ದಕ್ಕೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ, ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ. ಈಗ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಮತ್ತೆ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡು ಲೈಕ್ ಮಾಡಿ ಬಾಡ್ಸ್ಕಂತೆ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಅನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕೊಂಡು ಎಣ್ಣೆ ಒಳಗೆ ಒಂದ್ ಸ್ವಲ್ಪ ಬಾಡ್ಸ್ಕಂತೆ. ಕ್ಯಾಪ್ಸಿಕಮ್ ಎಲ್ಲ ಸರಿ ಬಾಡಿ ಆದ್ರ ಮೇಲೆ ಇದಕ್ಕೆ ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನ ಸೇರಿಸ್ಕೊಂಡಿದ್ದೆ. ಇದ್ರ ಜೊತೆಗೆ ಆಲೂಗಡ್ಡೆ ಇದ್ರೆ ಆಲೂಗಡ್ಡೆಯನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡ್ಲಕ್ಕು, ಹೂಕೋಸೆಲ್ಲ ಇದ್ರೆ ಅದನ್ನು ಬೇಕಾದ್ರೆ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡ್ಲಕ್ಕು. ಒಂದು ಹಸಿಮೆಣಸನ್ನ ಉದ್ದುದಕ್ಕೆ ಸಿಗ್ಲಿ ಸೇರಿಸ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಬೇಯೋದಕ್ಕೆ ಬಿಸಿ ನೀರನ್ನು ಹಾಕಿ ಬೇಯೋದಕ್ಕೆ ಇಡ್ತೆ, ಮುಚ್ಚಳವನ್ನ ಮುಚ್ಚಿ ಬೇಯೋದಕ್ಕೆ ಇಡ್ತೆ. ಈಗ ಮಸಾಲೆಗೆ ಅಂದ್ರೆ ನಾನು ಗ್ರೇವಿಗೋಸ್ಕರ ಇಲ್ಲಿ ಒಂದ್ ಸ್ವಲ್ಪ ಕಾಯಿ ಮತ್ತೆ ನೆನೆಸಿ ಇಟ್ಕೊಂಡ ಗಸಗಸೆ ಮತ್ತೆ ಗೇರ್ ಬೀಜವನ್ನ ಮಿಕ್ಸಿಯಲ್ಲಿ ನುಣ್ಣಗೆ ಹಾಕಂತೆ. ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡ್ರೆ ಬೇಗನೆ ಆರ್ತು, ಒಂದು ಅರ್ಧ ಗಂಟೆಲೆಲ್ಲ ನೆನಿತ್ತು ನುಣ್ಣಗೆ ನೀರನ್ನ ಸೇರಿಸ್ಕೊಂಡು ಹಾರ್ಕೊಂಡ್ರೆ ಸರಿ. ಅಷ್ಟರಲ್ಲಿ ತರಕಾರಿ ಹೋಳು ಎಲ್ಲ ಬೆಂದಿತ್ತಿಲ್ಲಿ, ಹದವಾಯಿ ಬೆಂದಿತ್ತು. ಇದಕ್ಕೀಗ ಅರ್ದಿಟ್ಕೊಂಡ ಮಸಾಲೆಯನ್ನ ಸೇರಿಸ್ಕೊಂತ ಇದ್ದೆ. ಕುಕ್ಕರಲ್ಲಿ ಹಾಕಿ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಎಣ್ಣೆಲೆಲ್ಲ ಹುರಿದು ಮಾಡಿರುತ್ತಲ್ಲ, ಆವಾಗ ಆ ಸಾಗು ರುಚಿ ಇನ್ನೂ ಲಾಯ್ಕಾಯಿ ಬಂತು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಕಾಣಿ, ಹೆಂಗ್ ಬಂತಂತ ಕಮೆಂಟಲ್ಲಿ ತಿಳಿಸಿ. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೆ. ಹಾಗೆ ತುಂಬಾನೇ ಗಟ್ಟಿ ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ನೀರನ್ನ ಕುದಿತಾ ಇಪ್ಪಷ್ಟೊತ್ತಿಗೆ ಸೇರಿಸ್ಕೊಂಡಕ್ಕು. ಸರಿ ಮಿಕ್ಸ್ ಮಾಡ್ಕೊಂಡು ಕಂಡು ಬೇಕಾದ್ರೆ ಮತ್ತೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಲಕ್ಕ. ಅದು ಕುದಿ ಬಂದ್ರ ಮೇಲೆ ನಾವು ಗೇರ್ ಬೀಜ ಎಲ್ಲ ಹಾಕಿರುತ್ತಲ್ಲ, ಹಂಗಾಗಿ ಮತ್ತು ಒಂದ್ ಸ್ವಲ್ಪ ಗ್ರೇವಿ ಗಟ್ಟಿ ಆಗ್ತದೆ. ಅದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಲೈಕ್ ಮಾಡಿ ಇದನ್ನ ಕುದಿಸ್ಕಂತೆ. ಕುದಿಯೋಷ್ಟೊತ್ತಿಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪುಡಿಯನ್ನು ಉಪಯೋಗಿಸ್ತಾ ಇದ್ದೆ, ಅಥವಾ ಹುಣಸೆ ಹಣ್ಣಿನ ರಸ ಇದ್ರೆ ಅದನ್ನು ಬೇಕಾದ್ರೆ ಹಾಕೊಂಡ್ಲಕ್ಕು. ಯಾವ್ದು ಇಲ್ಲ ಅಂದ್ರೆ ಕಡೆಯಲ್ಲಿ ಲಿಂಬೆ ಹಣ್ಣಿನ ರಸವನ್ನ ಸಹಿತ ಸೇರಿಸ್ಕೊಂಡ್ಲಕ್ಕು. ಹಾಗೆ ಕಿಚನ್ ಕಿಂಗ್ ಮಸಾಲ ಒಂದು ಅರ್ಧ ಚಮಚ ಹಾಕೊಂಡಿದ್ದೆ. ಮತ್ತೆ ಒಳ್ಳೆ ರುಚಿಗೆ ನಾನೊಂದು ಸ್ವಲ್ಪ ಮ್ಯಾಗಿ ಮಸಾಲವನ್ನು ಸೇರಿಸ್ಕೊಂತ ಇದ್ದೆ. ಇಷ್ಟ ಇದ್ರೆ ಹಾಕಣಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ಅತ್. ಯಾವ್ದಾದ್ರು ಒಂದ್ ಸ್ವಲ್ಪ ಇದ್ರದ್ದೆಲ್ಲ ಪರಿಮಳ ಇದ್ರೆ ಸಾಗು ಲಾಯ್ಕತ್ತಲ್ಲ, ಅದಕ್ಕೆ ಮ್ಯಾಗಿ ಮಸಾಲವನ್ನು ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡು ಇದನ್ನು ಕುದಿಸ್ಕಂತೆ. ರುಚಿ ಬ್ಯಾಲೆನ್ಸಿಗೆ ಒಂದು ಅರ್ಧ ಚಮಚ ಆಪಷ್ಟು ಸಕ್ಕರೆಯನ್ನ ನಾನಿಲ್ಲಿ ಸೇರಿಸ್ಕೊಂತ ಇದ್ದೆ. ತರಕಾರಿ ಒಟ್ಟಿಗೆ ಬೇಯಿಸೋಷ್ಟೊತ್ತಿಗೆ ಬೇಕಾದ್ರೂ ಹಾಕೊಂಡ್ಲಕ್ಕು ಒಂಚೂರು ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿದ್ರೆ ರುಚಿಯಾಗಿ ಬಂತು. ಸರಿ ಮಾಡಿ ಕುದಿಸಿ ಕೊಡ್ನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಸಾಗು ತಯಾರಾಯಿತು. ಈಗ ದೋಸೆಗೆ ನಾನಿಲ್ಲಿ ರವೆಯಿಂದ ಸೆಟ್ ದೋಸೆಯನ್ನ ಮಾಡ್ತಾ ಇದ್ದೆ. ಚಿರೋಟಿ ರವೆಯನ್ನ ತಗೊಂಡಿದ್ದೆ. 1 ಲೋಟ ಆಪಷ್ಟು ಚಿರೋಟಿ ರವೆಯನ್ನ ಹಾಕಂತ ಇದ್ದೆ. ಇದಕ್ಕೆ ಒಂದು 2-3 ಟೇಬಲ್ ಚಮಚ ಆಪಷ್ಟು ನೆನೆಸಿ ಇಟ್ಟ ದಪ್ಪ ಅವಲಕ್ಕಿಯನ್ನು ಹಾಕೊಂಡಿದ್ದೆ. ಹಾಗೆ ಮೊಸರು ಹಾಕಿದ್ದೆ 1 ಕಪ್ ಆಪಷ್ಟು. ಅವಲಕ್ಕಿ ಜಾಸ್ತಿ ಹಾಕೋದು ಬೇಡ, ತುಂಬಾ ಅವಲಕ್ಕಿ ಹಾಕಿದ್ರೆ ಏಳ್ಸೋದು ಬರ್ತಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಚಿಟಿಕೆ ಸೋಡಾ ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಂತ ಇದ್ದೆ. ಅವಶ್ಯಕತೆ ಇತ್ತು ಅನ್ಸಿದ್ರೆ ಸ್ವಲ್ಪ ನೀರನ್ನ ಬೇಕಾದ್ರೆ ಹಾಕಿ ಹಾರ್ಕೊಂಡ್ಲಕ್ಕ, ಅಥವಾ ಮೊಸರಲ್ಲೇ ಆದ್ರೆ ಹಾರ್ಕೊಂಡ್ರೆ ಸರಿ. ನಾನು ಒಂದ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ, ದಪ್ಪನೇ ಇತ್ತು. ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕಿ ತೊಳಸಿ ಸೇರಿಸ್ಕಂತೆ. ಸರಿ ಮಾಡಿ ಕರಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ಕು, ಅವಾಗ ಒಳ್ಳೆ ಸೆಟ್ ದೋಸೆ ಕಣ್ಣಾಗಿ ಬಂತು. ಅಷ್ಟರಲ್ಲಿ ನಾನೊಂದು ಆ್ಯಪಲ್ ಮಿಲ್ಕ್ ಶೇಕ್ ಅನ್ನ ಮಾಡ್ಕೊಂತ ಇದ್ದೆ. ಲೈಕ್ ಮಾಡಿ ತೊಳೆದಿಟ್ಕೊಂಡು ಆ್ಯಪಲ್ ಅನ್ನ ಕಟ್ ಮಾಡಿ ಒಳಗಡೆ ಇದ್ದು ಬೀಜನೆಲ್ಲ ತೆಗೆದಾಯ್ಕಣ್ಕು. ಬೀಜ ವಿಷ ಅಂತ ಹೇಳ್ತಾರೆ ಆ್ಯಪಲ್ ಇದು, ಹಂಗಾಗಿ ಬೀಜವನ್ನ ಉಪಯೋಗಿಸೋಕಾಗ ಬೀಜವನ್ನ ತೆಗೆದಾಕಿ ಇದನ್ನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಣ್ಕು. ನಾನು 2 ಲೋಟ ಆಪಷ್ಟು ಮಿಲ್ಕ್ ಶೇಕ್ ಅನ್ನ ಮಾಡ್ತಾ ಇದ್ದೆ. ಪೂರ ಆ್ಯಪಲ್ ಅನ್ನು ಯೂಸ್ ಮಾಡೋದಿಲ್ಲ, ಹಂಗಾಗಿ ಮುಕ್ಕಾಲು ಭಾಗ ಆ್ಯಪಲ್ ಅನ್ನು ಮಾತ್ರ ಉಪಯೋಗಿಸ್ತಾ ಇದ್ದೆ. ತುಂಬಾ ದಪ್ಪ ಕುಡಿಯೋಕೆ ಇಷ್ಟ ಆಗ್ತಂತಿದ್ರೆ ಅಷ್ಟು ಆ್ಯಪಲ್ ಅನ್ನ ಹಾಕೊಂಡ್ಲಕ್ಕ 2 ಲೋಟಕ್ಕೆ. ಕಡೆಗೆ ಒಂದು 2.5 ಟೀ ಚಮಚ ಆಪಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೆ. 2 ಲೋಟ ಆಪಷ್ಟು ಹಾಲನ್ನು ಹಾಕೊಂಡು ನುಣ್ಣಗೆ ಇದನ್ನ ಹಾರ್ಕೊಂಡ್ರೆ ಸರಿ. ಸಿಹಿ ಮತ್ತು ಕಡಿಮೆ ಬೇಕಂತಿದ್ರೆ ಹಾಕದೆ ಹಂಗೆ ಲೈಟ್ ಸ್ವೀಟ್ ಸಾಕಂತಿದ್ರೆ ಹಂಗೆ ಬೇಕಾದ್ರೂ ಮಾಡ್ಕೊಂಡ್ಲಕ್ಕು, ಅಥವಾ 2 ಟೀ ಚಮಚ ಹಾಕಿದ್ರೆ ಹದವಾದ ಸಿಹಿಯಲ್ಲಿ ಮಿಲ್ಕ್ ಶೇಕ್ ರೆಡಿ ಆಯ್ತು. ಈಗ ಕಾವಲಿಯನ್ನ ಬಿಸಿಗೆ ಇಟ್ಕೊಂಡಿದ್ದೆ, ಒಂದ್ ಸ್ವಲ್ಪ ತುಪ್ಪವನ್ನ ಸವರ್ಕೊಂಡಿದ್ದೆ. ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡ ಹಿಟ್ಟನ್ನ ಹಾಕ್ತಾ ಇದ್ದೆ. ತುಂಬಾನೇ ಸುಲಭ, ದಿಢೀರಾಯಿ ಆಯ್ತು. ಸೋಡಾ ಇಷ್ಟ ಇಲ್ಲ ಅಂತಿದ್ರೆ ರಾತ್ರಿನೇ ಅರ್ಧ ಇಟ್ಕೊಂಡು ಮಾಡ್ಕೊಂಡ್ಲಕ್ಕು, ಸೋಡಾ ಹಾಕಿದ್ರೆ ದಿಢೀರಾಯಿ ಆಯ್ತು.
ಒಂದು ಬದಿ ಬೆಂದಾದ್ರ ಮೇಲೆ ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೆ. ಎಷ್ಟು ಒಳ್ಳೆ ಕಣ್ಣಾಗಿ ಬಂದಿತ್ತು ಕಾಣಿ. ದಿಢೀರಾಗಿ ಮಾಡಿದ್ರು ಸೋಡಾವನ್ನು ಉಪಯೋಗಿಸಿದ್ರಿಂದ ತುಂಬ ಲಾಯ್ಕಾಯಿ ಸ್ಮೂತಾಗಿ ಬತ್ತು. ಈಗ ಇನ್ನೊಂದು ಬದಿಗೆ ಮುಚ್ಚಿ ಹಾಕ್ತೆ. ಕಲರು ಅಷ್ಟೇ ತುಂಬಾನೇ ಚೆಂದಾಗಿ ಬಂದಿತ್ತು. ಹಿಂದಿನ ದಿವಸವೇ ಬೆಳಗಿನ ತಿಂಡಿಗೆ ಯಾವುದೇ ರೀತಿ ತಯಾರಿಯನ್ನು ಮಾಡ್ಕೊಂಡಿರಲಿಲ್ಲ ಅಂದರೂ ಈ ರೀತಿ ದಿಢೀರಾಗಿ ಸೆಟ್ ದೋಸೆಯನ್ನು ಮಾಡ್ಕೊಂಡಕ್ಕು. ಎಲ್ಲ ಸೆಟ್ ದೋಸೆಯನ್ನು ಮಾಡ್ಕೊಂಡಿದ್ದೆ. ಇದನ್ನು ಈಗಾಗಲೇ ಮಾಡಿ ಇಟ್ಕೊಂಡ ತರಕಾರಿಗಳ ಸಾಗು ಜೊತೆ ಸರ್ವ್ ಮಾಡ್ತಾ ಇದ್ದೆ. ಹಾಗೆ ಕುಡಿಯೋದಕ್ಕೆ ಆ್ಯಪಲ್ ಮಿಲ್ಕ್ ಶೇಕನ್ನು ಸರ್ವ್ ಮಾಡ್ತಾ ಇದ್ದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ. ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ.